ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಡಾನ್ 3 ಇಂತ ಲಾಸ್ಟ್ ಮಿನಿಟ್ ಅಲ್ಲಿ ಕೈಕೊಟ್ಟು ಎಸ್ಕೇಪ್ ಆಗಿದ್ದ ರಣವೀರ್ ಸಿಂಗ್ ಅವರನ್ನ ಬ್ಯಾನ್ ಮಾಡಿದೆ. ಅಷ್ಟಕ್ಕೂ ಈ ಡಾನ್ ವರ್ಸಸ್ ಡೈರೆಕ್ಟರ್ ಜಗಳದ ಹಿಂದಿರೋ ಇನ್ಸೈಡ್ ಸ್ಟೋರಿ ಏನು ಅಂತ ರಿವೀಲ್ ಮಾಡ್ತೀನಿ, ಜಸ್ಟ್ ವಾಚ್. ದುರಂದರ್ ಗೆಲುವಿನ ಬೆನ್ನಲ್ಲೇ ರಣವೀರ್ಗೆ ನೆತ್ತಿಗೇರಿತ್ತ ಅಹಂ. ಡಾನ್ 3 ಶೂಟಿಂಗ್ಗೆ 10 ದಿನ ಬಾಕಿ ಇರುವಾಗ ಎಸ್ಕೇಪ್. ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಅವರಂತಹ ಲೆಜೆಂಡ್ಸ್ ನಡೆಸಿದ್ದ ಡಾನ್ ಸರಣಿಯ 3ನೇ ಭಾಗಕ್ಕೆ ರಣವೀರ್ ಸಿಂಗ್ ಅವರನ್ನು ಹೀರೋ ಅಂತ ಅನೌನ್ಸ್ ಮಾಡಿದಾಗಲೇ ದೊಡ್ಡ ಹೈಪ್ ಕ್ರಿಯೇಟ್ ಆಗಿತ್ತು. ಆದರೆ ಶೂಟಿಂಗ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಎನ್ನುವಾಗ ರಣವೀರ್ ಸಿಂಗ್ ಚಿತ್ರದಿಂದ ದಿಢೀರಾಗಿ ಹೊರನಡೆದು ಇಡೀ ಚಿತ್ರತಂಡಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದರು. ಈ ಬಗ್ಗೆ ನಿರ್ದೇಶಕ ಫರ್ಹಾನ್ ಅಖ್ತರ್ ಅವರು ಫೆಡರೇಷನ್ಗೆ ದೂರು ನೀಡಿದಾಗ ರಣವೀರ್ ಸಿಂಗ್ ಕೊಟ್ಟ ಉತ್ತರ ಮಾತ್ರ ಬಾಲಿವುಡ್ ಬಂದಿಯ ಕೆಂಗಣ್ಣಿಗೆ ಗುರಿಯಾಗಿದೆ. Farhan Akhtar filed a complaint yesterday. In his complaint, he said that we would like to come and meet and file a complaint against Ranveer Singh, the actor. The complaint very clearly said that last moment, just 3 weeks before the unit was supposed to leave for shoot, Ranveer Singh withdraws from the film and he says, and we are talking about Dawn 3. ಫೆಡರೇಷನ್ ನೀಡಿದ್ದ ಸರಣಿ ನೋಟಿಸ್ಗಳಿಗೆ ಕೇರ್ ಮಾಡದ ರಣವೀರ್, ಇದು ನಮ್ಮ ವೈಯಕ್ತಿಕ ಕಾಂಟ್ರಾಕ್ಟ್ ವಿಷಯ, ಇದನ್ನು ಪ್ರಶ್ನಿಸಲು ಫೆಡರೇಷನ್ ಯಾರು, ನೀವದಕ್ಕೆ ಸೂಕ್ತ ವೇದಿಕೆಯಲ್ಲ ಎಂದು ಸಖತ್ ಆಟಿಟ್ಯೂಡ್ ತೋರಿಸಿದ್ದರು. ಇದರಿಂದ ಕೋಪೋದ್ರಿಕ್ತಗೊಂಡ ಫೆಡರೇಷನ್ ಯಾವ ಸ್ಟಾರ್ ನಟನು ಚಿತ್ರರಂಗದ ನಿಯಮಗಳಿಗಿಂತ ದೊಡ್ಡವನಲ್ಲ ಎಂದು ಸೋಮವಾರ ಸಂಜೆ ಅಧಿಕೃತವಾಗಿ ನಾನ್ ಕೋಆಪರೇಷನ್ ಡೈರೆಕ್ಟಿವ್ ಹೊರಡಿಸಿ ರಣವೀರ್ನನ್ನು ಸೈಡ್ ಲೈನ್ ಮಾಡಿದೆ. ಅಸಲಿಗೆ ಈ ಮಹಾಯುದ್ಧಕ್ಕೆ ಕಿಡಿ ಹೊತ್ತಿಸಿದ್ದು ರಣವೀರ್ ಸಿಂಗ್ ಅವರ ಇತ್ತೀಚಿನ ಸೂಪರ್ ಹಿಟ್ ಸಿನಿಮಾ ದುರಂದರ್. ಆದಿತ್ಯ ಧರ್ ನಿರ್ದೇಶನದ ದುರಂದರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಬಾಯಿ ಮಾಡುತ್ತಿದ್ದಂತೆ ರಣವೀರ್ ಸಿಂಗ್ ಅವರ ಆಟವೇ ಬದಲಾಗಿ ಹೋಯಿತು. ತಾವೊಬ್ಬರೇ ಬಿಗ್ ಮಾಸ್ ಹೀರೋ ಅಂದುಕೊಂಡ ರಣವೀರ್ ಡಾನ್ 3 ಸಿನಿಮಾದ ಸ್ಕ್ರಿಪ್ಟ್ನಲ್ಲಿ ತಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡುವಂತೆ ಬಲವಂತ ಮಾಡಿದ್ರು. ಇದಕ್ಕೆ ಮೇಕರ್ಸ್ ಒಪ್ಪದಿದ್ದಾಗ ರಣವೀರ್ ದಿಢೀರಾಗಿ ಹೊರನಡೆದಿದ್ದಾರೆ. ಡಾನ್ 3 ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳಿಗಾಗಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ನೀರಂತೆ ಹರಿಸಿದ್ದ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ತಮಗೆ ಆದ ನಷ್ಟಕ್ಕೆ ರಣವೀರ್ ಸಿಂಗ್ ಅವರಿಂದ ಬರೋಬ್ಬರಿ 40 ಕೋಟಿ ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲೇರಿದೆ. ಇದರಿಂದ ರಣವೀರ್ ಸಿಂಗ್ ನಟಿಸಬೇಕಿದ್ದ ಮುಂದಿನ ಸಾಲು ಸಿನಿಮಾಗಳು ಈಗ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.